ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನು ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ದಾಖಲೆಯನ್ನ ಮಾಡಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಾಖಲೆಗಳ ಕಾರಣಕ್ಕೆ. ಆದರೆ ಇನ್ನೊಂದು ದಾಖಲೆಗಳನ್ನು ತಾವು ಮಾಡ್ತಾನೇ ಇದ್ದಾರೆ ನಿರಂತರವಾಗಿ. ಆ ದಾಖಲೆಗಳಿಗೆ ನಮ್ದು ಸಹಮತ ಇಲ್ಲ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ನಗರಕ್ಕೆ 3 ವರ್ಷದಿಂದಲೂ ಕೂಡ ಬಜೆಟ್ನಲ್ಲಿ ದ್ರೋಹ ಮಾಡಿದಿರಲ್ಲ, ಅದು ದಾಖಲೆನೇ ನಿಮಗೆ. ನಿರಂತರವಾಗಿ 3 ವರ್ಷ ಮಧ್ಯದೊಳಗಡೆ ಇನ್ನೊಂದು ಇದರ ಬಜೆಟ್ ಬಂತು, ಅದರಲ್ಲೂ ಇಲ್ಲ. ಆಲ್ಮೋಸ್ಟ್ 3 ವರ್ಷದಲ್ಲಿ 4 ಬಜೆಟ್ ಮಂಡನೆ ಮಾಡಿದೆ, ಒಂದು ಇದನ್ನು ಸೇರ್ಕೊಂಡಂತ ಬಜೆಟ್. ಮತ್ತೊಮ್ಮೆ ಈಗ ನೆನ್ನೆ ನಡೆದಂತ ಬಜೆಟ್ ಒಳಗಡೆ ಕೂಡ ಶಿವಮೊಗ್ಗಕ್ಕೆ ಬಹಳ ದ್ರೋಹ ಮಾಡಿದ್ದೀರಿ, ಅನ್ಯಾಯ ಮಾಡಿದ್ದೀರಿ ಮಲೆನಾಡು ಭಾಗಕ್ಕೆ. ಹಾಗಾಗಿ ಇದನ್ನು ನಾವು ಹೇಳಲೇಬೇಕು. ಹೇಗೆ ಯಾವ್ಯಾವ ಹಂತದಲ್ಲಿ, ಯಾಕಂದ್ರೆ ಯಡಿಯೂರಪ್ಪನವರು ಅಭಿವೃದ್ಧಿ ಮಾಡಿದಂತ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ದಾರೆ. ಶಿವಮೊಗ್ಗವನ್ನು ಇನ್ನೊಂದಷ್ಟು ಚೆನ್ನಾಗಿ ಮಾಡಲಿಕ್ಕೆ ಅವಕಾಶವನ್ನು ಜೋಡಿಸಬೇಕಾಗಿತ್ತು. ಅದನ್ನು ನೀವು ಮಾಡಲಿಲ್ಲ. ಹಾಗಾಗಿ ಇದರಲ್ಲೂ ದಾಖಲೆಯನ್ನು ಸೃಷ್ಟಿ ಮಾಡಿದಿರಿ. ಶಿವಮೊಗ್ಗಕ್ಕೆ ಏನೂ ಕೊಡದೇ ಇರೋ ಹಾಗೆ ನೋಡ್ಕೊಂಡಿರುವಂತ ದಾಖಲೆ ಇದೆಯಲ್ಲ, ಮಲೆನಾಡಿನ ಜನಕ್ಕೆ ಏನು ಕೊಡಬಾರದು ಅಂತ ನಿರ್ಣಯ ಮಾಡಿದಿರಲ್ಲ, ಇದು ದಾಖಲೆಯ ಪರಮಾವಧಿ ಅಂತೇಳಿ ನಾನು ಭಾವಿಸುತ್ತೇನೆ. ಅಭಿವೃದ್ಧಿಯ ದೃಷ್ಟಿಯಿಂದ 2025ರವರೆಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಶಿವಮೊಗ್ಗ ಜಿಲ್ಲೆಗೆ ಮೊದಲ ಬಾರಿಗೆ ಅನುದಾನ ನೀಡಿದ್ದ ಯಾರಾದ ಮುಖ್ಯಮಂತ್ರಿಗಳಿದ್ರೆ ಅದು ಯಡಿಯೂರಪ್ಪ. ಅದಕ್ಕೆ ಹೇಳಿದೆ, ನಿಮ್ಮ 17ನೇ ಬಜೆಟ್ ಶಿವಮೊಗ್ಗ ಜಿಲ್ಲೆ ದೃಷ್ಟಿಯಿಂದ ಮಲೆನಾಡಿನ ಜನತೆಗೆ ಅಭಿವೃದ್ಧಿ ಶೂನ್ಯವಾಗಿರುವಂತಹ ಬಜೆಟ್ ಅಂತೇಳಿ ನಾನು ಅದನ್ನ ಅವಲೋಕನ ಮಾಡ್ತಾ ಇದ್ದೇನೆ. 23, 24, 25, 26ರಲ್ಲೂ ಕೂಡ ಶೂನ್ಯ ಕೊಡುಗೆಯಿಂದಾಗಿ ಜನ ಬೇಸತ್ತಿದ್ದಾರೆ. ರಾಜ್ಯದ ಸಾಲ 8.41 ಕೋಟಿಗೆ ಏರಿದೆ. ಅದು ಶಿವಮೊಗ್ಗ ಜಿಲ್ಲೆಗೆ ಈ ಸಾಲದ ಪ್ರಮಾಣ ಸ್ವಲ್ಪ ಬರಬೇಕಿತ್ತಲ್ಲ, ಅಲ್ಲೂ ಬರಲಿಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತೇಳಿ ಚಾರುವಾಕ ಹೇಳಿದ್ದಾರೆ. ಆ ಚಾರುವಾಕಂಗಾರ ಬೆಲೆ ಕೊಟ್ಟು ಸ್ವಲ್ಪ ತುಪ್ಪ ನಾನು ತಿನ್ನಲಪ್ಪ ಅಂತೇಳಿ ಸಾಲ ಮಾಡಿದ್ದೀನಿ ಅಂತೇಳಿ ಹಂಚಬೇಕಿತ್ತಲ್ಲ, ಅದು ಮಾಡಲಿಲ್ಲ. ಈ ಬಾರಿ 1.15 ಲಕ್ಷ ಕೋಟಿ ಸಾಲ ಬಜೆಟ್ ಮಂಡನೆ ಆಗಿರೋದು. ರಾಜ್ಯದ ಸಾಲ 8.41 ಕೋಟಿಗೆ ಏನಿರೋದು, 1.15 ಲಕ್ಷ ಕೋಟಿ ಸಾಲ ಮಾಡಿ ಬಜೆಟ್ ಮಂಡನೆ ಅಡಿಷನಲ್, ಅಂದ್ರೆ 10 ಪಟ್ಟು ಜಾಸ್ತಿ ಮಾಡಿರುವಂತದ್ದು ಸಾಲ ಬಜೆಟ್ ಮಂಡನೆ ಮಾಡಲಿಕ್ಕೋಸ್ಕರ. ಶಿವಮೊಗ್ಗ ಜಿಲ್ಲೆ ಏನ್ ಸಿಕ್ತು ಅಂತ ಅನೇಕರು ಕೇಳ್ತಾರೆ. ಮೊನ್ನೆ ನೀವೆಲ್ಲ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಹೇಳಿದೆ, ನಿಮ್ದಲ್ಲಿ ನಿರೀಕ್ಷೆ ಇದೆಯಾ ಅಂತೇಳಿ. ನಿರೀಕ್ಷೆ ಪಟ್ರೆ ನಾನು ಮೊನ್ನೆನೇ ಹೇಳೋಗಿದ್ದೇನೆ, ನಿರೀಕ್ಷೆ ಪಟ್ಟರೆ ನಮಗೆ ದುಃಖನೇ ಜಾಸ್ತಿ ಆಗತ್ತೆ ಅಂತೇಳಿ. ನಾನು ನಿರೀಕ್ಷೆ ಪಡೆದೇ ದುಃಖ ಕೊಡುವಂತ ಸ್ಥಿತಿ ಇಲ್ಲಿರುವಂತ 17ನೇ ಬಜೆಟ್ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅದರೊಳಗೂ ವಿಶೇಷವಾಗಿ ಕರಾವಳಿ ಜಾಗಕ್ಕೆ, ಶಿವಮೊಗ್ಗದಂತ ಜಾಗಕ್ಕೆ ದ್ವೇಷ ಭಾಷಣ ನಿಯಂತ್ರಿಸಲು ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ, ಸಂವಿಧಾನ ವಿರೋಧಿಯಾಗಿ ನಡೆದಂತಹ ಒಂದು ದ್ವೇಷ ಭಾಷಣದ ಬಿಲ್ ಅನ್ನ ಅದನ್ನು ತಗೊಂಡು ಬಂದು ಅದರ ಮೂಲಕ ವ್ಯಕ್ತಿಗಳನ್ನ ಕಟ್ಟಾಕುವಂತ ವಿಚಾರ.
ಸತ್ಯ ಸಂಗತಿಯನ್ನ ಯಾರು ಹೇಳಿಕೊಡುದು ಅಂತೇಳಿ ಅದಕ್ಕೆ ಬಾಯಿ ಮುಚ್ಚುವಂತ ಕೆಲಸವನ್ನ ಅದನ್ನು ಮಾಡಿರೋದು ಮಂಗಳೂರು, ಉಡುಪಿ, ಶಿವಮೊಗ್ಗ ಜಿಲ್ಲೆ. ಇದು ಅವ್ರು ಕೊಟ್ಟಂತ ಕೊಡುಗೆ. ಈ ಹಿಂದೆ ಘೋಷಣೆ ಮಾಡಲಾಗಿದ್ದಂತಹ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್ ಇದು ಹಿಂಸರಿ ಘೋಷಣೆ ಮಾಡಿದ್ರು. ಮತ್ತೊಂದ್ಸರಿ ಅದನ್ನು ಪುನರುಚ್ಚಾರ ಮಾಡಿದ್ರು. ಪ್ರಸ್ತುತ ಬಜೆಟ್ ಅಲ್ಲಿ ಹೇಳಿದ್ದಾರೆ, ಈ ಹಿಂದೆ ಹೇಳಿದ್ರೆ ಮತ್ತೊಂದ್ಸರಿ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ BCM ಇಲಾಖೆಯಿಂದ 2 ಹಾಸ್ಟೆಲ್ ಮಾತ್ರ. ನಾವು ಏನೇನು ಬೇಕು ಅಂತ BCM ಕಮಿಟಿನಲ್ಲಿ ಚರ್ಚೆ ಮಾಡಿದ್ವಿ. ನಾವು ಏನೇನೆಲ್ಲ ಬೇಕಾಗತ್ತೆ ಇಡೀ ರಾಜ್ಯಕ್ಕೂ ಯೋಚನೆ ಮಾಡಿ ಹೇಳಿದ್ವಿ. ಶಿವಮೊಗ್ಗ ಜಿಲ್ಲೆಗೆ ಯೋಚನೆ ಏನ್ ಬೇಕಾಗತ್ತೆ ಅಂತ ಹೇಳಿದ್ದೆ. ಭದ್ರಾವತಿ ಒಳಚರಂಡಿ ಕೊಟ್ಟಿದ್ದಾರೆ. ಅನಂತಮೂರ್ತಿ ಹೆಸರುಗಡೆ ಅಧ್ಯಯನ ಪೀಠ ಅಂತ ಹೇಳಿದ್ದಾರೆ. ಸ್ವರ್ಗ ಮತ್ತು ಭದ್ರಾವತಿ 7 ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಹೇಳಿದ್ದಾರೆ. ಇದು ದಾಖಲೆಯ ವೀರರು ಮಂಡಿಸಿರುವಂತಹ ಬಜೆಟ್ ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟಂತಹ ಶೂನ್ಯ ಬಜೆಟ್. ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಿದ್ದೇವೆ. ಇದು ಸರಿಯಲ್ಲ. ಇದು ಶಿವಮೊಗ್ಗ ಜಿಲ್ಲೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರುವಂತ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಇಡೀ ರಾಜ್ಯಕ್ಕೆ. ಆ ಜಿಲ್ಲೆಯನ್ನೇ ಮರಿತೀರಿ ಸಿದ್ದರಾಮಯ್ಯನವರೇ ನೀವು ಅಂತ ಹೇಳಿದ್ರೆ ಬಹಳ ಹಿರಿಯರಿದ್ದೀರಿ ನೀವು. ಈ ರೀತಿ ಆಲೋಚನೆ ಮಾಡುವಂತ ಸಂದರ್ಭದೊಳಗಡೆ ಅದನ್ನ ಸೈಡ್ ಲೈನ್ ಮಾಡುವಂಥದ್ದು, ಶಿವಮೊಗ್ಗ ಜಿಲ್ಲೆಯನ್ನು ಸೈಡ್ ಲೈನ್ ಮಾಡುವಂಥದ್ದು ಇದು ಅಕ್ಷಮ್ಯ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗಬೇಕಾಗಿರೋದು ಏನೇನಿತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ? ಆಗಬೇಕಾಗಿದ್ದು ತುಂಬಾ ಇದೆ, ಆದರೆ ಅದು ಯಾವುದು ಕೂಡ ಆಗಲಿಲ್ಲ ಅನ್ನೋಂಥ ನೋವು ನಮಗಿನ್ನೂ ಇದೆ. ಜಿಲ್ಲಾ ಆಸ್ಪತ್ರೆ ಕೇಳಿದ್ವಿ ನಾವು, ಹೋದ ಸೆಷನ್ ಅಲ್ಲಿ ಪ್ರತಿ ಬಾರಿ ಕೇಳಿದ್ದೇವೆ. ಮಧ್ಯ ಕರ್ನಾಟಕ ಭಾಗದ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದೆ, ಆದ್ರೆ ಅದ್ರ ಬಗ್ಗೆ ಘೋಷಣೆ ಆಗಲಿಲ್ಲ. ಪ್ರತ್ಯೇಕ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬೇಕು ಅಂತ ಕೇಳಿದ್ವಿ, ಘೋಷಣೆ ಆಗಲಿಲ್ಲ. ಪೊಲೀಸ್ ಕಮಿಷನರೇಟ್ ಆಫೀಸ್ ಬೇಕು ಅಂತ ಕೇಳಿದ್ವಿ, ಘೋಷಣೆ ಮಾಡಲಿಲ್ಲ. ಯಾಕೆ ಪೊಲೀಸ್ ಕಮಿಷನರ್ ಆಫೀಸು? ಇವತ್ತು ಮಕ್ಕಳಲ್ಲಿ ಯಾವ ರೀತಿಯ ಒಂದು ಮದ್ಯದ ವ್ಯಸನ, ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಏನು ಹುಡುಗಿದ್ದಾರೆ ತೇಲಾಡ್ತಾ ಇದ್ದಾರೆ, ಮಾದಕ ವಸ್ತುಗಳು ಏನು ಸಿಗ್ತಾ ಇದೆ, ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ಕಡಿವಾಣ ಹಾಕಬೇಕು ಅಂದ್ರೆ ಅದು ಪ್ರತ್ಯೇಕವಾದಂತ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ, ಕಮಿಷನರೇಟ್ ಆಫೀಸ್ ಅವಶ್ಯಕತೆ ಇದೆ ಅಂತ ಹೇಳಿ ಸ್ವತಃ ನಾವು ಇವರನ್ನು ಭೇಟಿ ಮಾಡಿ ಬಂದಿದ್ವಿ. ನಾವು ಗೃಹ ಸಚಿವರನ್ನ 1 ಇಂಚ್ ಮುಂದಕ್ಕೆ ಹೋಗಲಿಲ್ಲ. ಅದರ ಪರಿಣಾಮ ಒಬ್ಬ ಯುವಕರು ಕೂಡ ಸಾಯ್ತಾ ಇದ್ದಾರೆ, ಯುವಕರು ಬಲಿಯಾಗ್ತಾ ಇದ್ದಾರೆ. ಮಾದಕ ದ್ರವ್ಯ ಸೇವನೆ ಮಾಡಿ ಒಬ್ಬ ಹುಡುಗನನ್ನ ಕೊಲೆ ಮಾಡ್ತಾರೆ, ಸಂಕೇತನನ್ನ. ಈ ತರದ 10 ಉದಾಹರಣೆಗಳನ್ನು ನಾನು ಹೇಳ್ಬೋದು. ಆದ್ರೆ ಇದು ಬೇಕು ಅಂತ ಇವರಿಗೆ ಅನಿಸ್ಲಿಲ್ಲ. ಯಾವ್ದು ಬೇಕಾಯ್ತು ಇವರಿಗೆ? ದ್ವೇಷ ಭಾಷಣ ಬೇಕಾಯ್ತು. ಕುಡಿಯ ನೀರು ಪೂರೈಕೆ ಯೋಜನೆ, ಶಿವಮೊಗ್ಗ ನಗರಕ್ಕೆ 2ನೇ ಹಂತದ ಕುಡಿಯ ನೀರು ಪೂರೈಕೆ ಯೋಜನೆ ಘೋಷಣೆ ಆಗಲಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಆಯುಷ್ ವಿಶ್ವವಿದ್ಯಾಲಯ 100 ಎಕರೆ ಭೂಮಿ 10 ಕೋಟಿ ಹಣ ಮೀಸಲಿಟ್ಟಿತ್ತು, ಘೋಷಣೆ ಮಾಡಲಿಲ್ಲ. ಇವಾಗ ಜಿಲ್ಲಾ ಆಡಳಿತ ಭವನ, ನಗರದಲ್ಲಿ ಹೊಸದಾಗಿ ಒಂದು ಜಿಲ್ಲಾ ಆಡಳಿತ ಭವನ ಬೇಕು ಅಂತೇಳಿ ಯೋಚನೆ ಆಗಿತ್ತು, ಘೋಷಣೆ ಮಾಡಲಿಲ್ಲ. ಸ್ಲಮ್ ಅಭಿವೃದ್ಧಿ, ಕೊಳಗೇರಿ ಅಭಿವೃದ್ಧಿಗಳು, ಪ್ರದೇಶಗಳ ಅಭಿವೃದ್ಧಿ, ಅದಕ್ಕೆ ಅನುದಾನ ಬಿಡುಗಡೆ ಆಗಲಿಲ್ಲ, ಅದನ್ನು ಘೋಷಣೆ ಮಾಡಲಿಲ್ಲ. ನಾನೇ CME ಭೇಟಿ ಮಾಡಿ ಬಂದಿದ್ದೇನೆ 4 ಬಾರಿ. ನೆಹರು ಕ್ರೀಡಾಂಗಣಕ್ಕೆ ಒಂದಷ್ಟು ಅವಶ್ಯಕತೆ ಇದೆ. ಅಲ್ಲಿನ ಯಾರು ಕ್ರೀಡಾಪಟುಗಳಿದ್ದಾರೆ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಸಂಘಟನೆಗಳನ್ನು ಯೋಚನೆ ಮಾಡಿ ನಿಮ್ಗೆ ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ₹1 ಕೊಡಲಿಲ್ಲ. ಕೈಗಾರಿಕಾ ಕಾರಿಡಾರ್, ಕೈಗಾರಿಕಾ ಬೆಳವಣಿಗೆಗೆ ಬೇಕಾಗಿರುವಂತ ಕಾರಿಡಾರ್ ಮಾಡಬೇಕು, ಘೋಷಣೆ ಆಗಲಿಲ್ಲ. ನೈಟ್ ಲ್ಯಾಂಡಿಂಗ್ ಅಂಡ್ ಕಾರ್ಗೋ, ಇದು ಬಹಳ ಅಗತ್ಯ ಇರುವಂತದ್ದು, ವಿಮಾನ ನಿಲ್ದಾಣಕ್ಕೆ ಬೇಕಾಗಿರುವಂಥದ್ದು. ಕಾರ್ಗೋ ಮಾಡೋದ್ರಿಂದ ಬಹಳಷ್ಟು ಸಂಗತಿಗಳಿಗೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತ ಹಣ ಘೋಷಣೆ ಮಾಡಲೇ ಇಲ್ಲ. ಫುಡ್ ಪಾರ್ಕ್, ಕೃಷಿ ಆಧಾರಿತ ಉತ್ಪನ್ನಗಳ ಸಂಸ್ಕರಣೆಗಾಗಿ ಫುಡ್ ಪಾರ್ಕ್ ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದೆ ಶಿವಮೊಗ್ಗ.
ಕೊಡ್ಲಿಲ್ಲ. ಮೊದಲು ಇವರನ್ನ ಭೇಟಿ ಮಾಡಿದ್ರೆ ಅದನ್ನೆಲ್ಲ ನಾವು ಮಾತಾಡಿದ್ವಿ. ಅಡಕೆ ಬೆಳೆಗಾರರ ಸಮಸ್ಯೆಗೆ ಚುಕ್ಕಿ ರೋಗದ ಸಂಶೋಧನೆ 10 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೋದ ಬಾರಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿಲ್ಲ. ಈ ಬಾರಿ ಕೊಡ್ತೀನಿ ಇಡ್ತೀನಿ ಅಂತ ಹೇಳಿದ್ದಾರೆ. ಹೋದ ಬಾರಿ ಅದ್ರ ಹಿಂದಿನ ಬಾರಿ ಯಾಕೆ ಕೊಡ್ಲಿಲ್ಲ? ಅನೌನ್ಸ್ ಮಾಡಿತ್ತು ಕೊಡ್ತೀನಿ ಅಂತ ಹೇಳಿ, ಮತ್ತೊಂದು ಸೇರಿ 10 ಕೋಟಿ ಅಂತ ಯೋಚನೆ ಮಾಡ್ತಾ ಇದ್ರಿ. ಕಾರ್ಯರೂಪಕ್ಕೆ ತರದೇ ಇರುವಂತ ನೀವು ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದೀರಿ, ಇದನ್ನು ಮಾಡಲಿಲ್ಲ. ರೈಲ್ವೆ ಯೋಜನೆಗೆ ರಾಜ್ಯದ ಪಾಲು ಶಿವಮೊಗ್ಗ, ಶಿಕಾರಿಪುರ, ರಾಣೆಬೆನ್ನೂರು ಯೋಜನೆ, ಶಿವಮೊಗ್ಗ ಹರಿಹರ ರೈಲ್ವೆ ಯೋಜನೆಗಳಿಗೆ ರಾಜ್ಯದ ಪಾಲಿನ ಅನುದಾನ ಶಿವಮೊಗ್ಗ ರಾಣೆಬೆನ್ನೂರು ರಸ್ತೆಗೆ ಸಂಬಂಧಪಟ್ಟಂತೆ ಮಾಡಿದ್ರು. ಶಿಕಾರಿಪುರ ರಾಣೆಬೆನ್ನೂರಿಗೆ ಸಂಬಂಧಪಟ್ಟ, ಆದ್ರೆ ಇದಕ್ಕೆ ಘೋಷಣೆ ಆಗಲೇ ಇಲ್ಲ. ಹೊಸ ಬಸ್ ಡಿಪೋ ಕೇಳಿದ್ವಿ ನಾವು. ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೂ 2 ಡಿಪೋಗಳ ಬೇಡಿಕೆ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಘೋಷಣೆ ಮಾಡಲಿಲ್ಲ. ಶಿವಮೊಗ್ಗ ನಗರ ಸಾರಿಗೆಗೆ ಸಂಬಂಧಪಟ್ಟಂತೆ ಮಿನಿಮಮ್ ಒಂದು 20 ಬಸ್ ಬೇಕು ಅಂತ ಕೇಳಿದ್ವಿ ನಾವು, ಘೋಷಣೆ ಮಾಡಲಿಲ್ಲ. ಘೋಷಣೆ ಆಗದೇ ಇರುವಂತ ಅನೇಕ ಸಂಗತಿಗಳು, 18ಕ್ಕೂ ಹೆಚ್ಚು ಸಂಗತಿಗಳಿದೆ. ಪ್ರವಾಸೋದ್ಯಮ, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಹೆಚ್ಚಿನ ಅವಶ್ಯಕತೆಗಳಿದ್ರೂ ಕೂಡ ಅದಕ್ಕೊಂಚೂರು ಯಾವುದೋ ಒಂದು ಟಚ್ ಮಾಡಲಿಲ್ಲ. ಶಿವಮೊಗ್ಗ ಮಹಾನಗರ ಪಾಲಿಕೆ ಅಷ್ಟೇ ಅಲ್ಲ, ಇವತ್ತಿನ ಈ ಸರಿಯ ಬಜೆಟ್ ಅನ್ನ ಯೋಚನೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಹೊಸದಾಗಿ 5 ಮಹಾನಗರ ಪಾಲಿಕೆಗಳು ಏನೇನು ರಚನೆ ಮಾಡಿದ್ದಾರೆ, ಅದಲ್ಲದೆ ಇನ್ನೆಲ್ಲಿ 2 ಮಹಾನಗರ ಪಾಲಿಕೆಗಳು ಬೀದರ್ ಆ ಕಡೆ ಯೋಚನೆ ಮಾಡಿದ್ದಾರೆ, ಅದಕ್ಕೆ ಹಣಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇರುವಂತ 11 ಮಹಾನಗರ ಪಾಲಿಕೆಗಳಿಗೆ ಒಂದು 4 ಕಡೆ ಬಿಡುಗಡೆ ಮಾಡಲಿಲ್ಲ. ಬಜೆಟ್ ಒಳಗಡೆ ಏನು ಹೇಳಲೇ ಇಲ್ಲ. ಉದ್ಯೋಗಸ್ಥ ಮಹಿಳೆಯರ ಹಾಸ್ಟೆಲ್ ಶಿವಮೊಗ್ಗಕ್ಕೆ ಬೇಕು ಅಂತ ಕೇಳಿದ್ವಿ ನಾವು, ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ವಿದ್ಯುತ್ ಪ್ರಸರಣ ಕೇಂದ್ರ, ಶಿವಮೊಗ್ಗ ನಗರದಲ್ಲಿ ಅವಶ್ಯಕವಾಗಿ ಬೇಕಾದ ವಿದ್ಯುತ್ ಪ್ರಸರಣ ಕೇಂದ್ರಕ್ಕೆ ಅನುದಾನ ಬೇಕು ಅಂತ ಕೇಳಿತ್ತು, ಒಂದು 4 ಕಡೆ ಬಿಡುಗಡೆ ಮಾಡ್ತಿಲ್ಲ. ಹೀಗೆ 18ಕ್ಕೂ ಹೆಚ್ಚು ಸಂಗತಿಗಳನ್ನು ನಾವು ಕೇಳಿದ್ದೇವೆ, ಬಂದಾಗೆಲ್ಲ ಮಾತಾಡಿದ್ದೇವೆ. 4 ಕಡೆ ಬಿಡುಗಡೆ ಮಾಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಕಾರ ಇರಲಿಲ್ಲ. 17ನೇ ಬಜೆಟ್ ನಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಗೆ ಅನ್ಯಾಯ ಮಾಡಿರುವಂತದ್ದು ಇದೆಯಲ್ಲ, ಸಿದ್ದರಾಮಯ್ಯವರು ಮಂಡಿಸಿದಂತ ಬಜೆಟ್ ಚಾಂಪಿಯನ್ ಆಗಿರೋದು ಈ ಹಿನ್ನೆಲೆನಲ್ಲ ಅಂತ ಹೇಳಿ ಅನಿಸ್ಬಿಡುತ್ತೆ ನಮಗೆ. ಶಿವಮೊಗ್ಗಕ್ಕೆ ಏನು ಕೊಡದೇನಾಗಿ ನೋಡ್ಕೊಂಡಿದ್ದಾರಲ್ಲ, ಅವರಿಗೆ ಅದಕ್ಕೆ ಒಂದು ದೊಡ್ಡದಾದಂತ ಪ್ರಶಸ್ತಿ ಘೋಷಣೆ ಮಾಡಬೇಕಾಗತ್ತೆ ನಾವು. ಸಿದ್ದರಾಮಯ್ಯನಂತ ಮುತ್ಸದ್ದಿಗಳು ಶಿವಮೊಗ್ಗ ಜಿಲ್ಲೆಯನ್ನ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಶೂನ್ಯ ಮಾಡಬೇಕು ಅಂತ ಹೊರಟಿದಾರಲ್ಲ, ಈ ತರದ ಮಾನಸಿಕತೆಗೊಂದು ನಾವು ಪ್ರಶಸ್ತಿ ಕೊಡುವಂಥದ್ದು ಅಗತ್ಯ ಇದೆ ಅಂತ ನನಗಂತ ಅನಿಸುತ್ತೆ. ಮತ್ತೆ ಎಗೈನ್ ಸರ್ಕಾರ ಕಾಂಗ್ರೆಸ್ ಇವತ್ತಲ್ಲ, ಸ್ವತಂತ್ರ ಪೂರ್ವದಿಂದಲೂ ಕೂಡ ಅವತ್ತಿನ ಪರಿಸ್ಥಿತಿ ಬೇರೆ, ಸ್ವತಂತ್ರ ಬಂದ ನಂತರ ಪರಿಸ್ಥಿತಿ ಬೇರೆ. ತುಷ್ಟೀಕರಣದ ನೀತಿ ಮತ್ತೊಮ್ಮೆ ಪುನರಾವರ್ತನೆ ಮಾಡಿದ್ದಾರೆ. ಮುಂದುವರೆದ ಅಲ್ಪಸಂಖ್ಯಾತರ ತುಷ್ಟೀಕರಣ, ತುಂಬಾ ಸಂಗತಿಗಳು ಕೊಟ್ಟಿದ್ದಾರೆ. ಪಟ್ಟಿ ಕೊಡಬಹುದು ನಾನು, ಸಾವಿರಾರು ಕೋಟಿಗಳನ್ನು ಹಣ ಕೊಟ್ಟಿದ್ದಾರೆ. ಮುಜರಾಯಿದು ಪಟ್ಟಿ ತೆಗೆದ್ರೆ ನಾನು ಬೇಡ್ತಾ ಇದ್ದೇನೆ ಯಾರಿಗೆ, ಮುಜರಾಯಿ ಸಚಿವರಿಗೆ, ರೆಡ್ಡಿಯವರಿಗೆ, ನನ್ನೇನಾಗುತ್ತೆ ದುಡ್ಡಿಲ್ಲ, ನಾನೇನ್ ಮಾಡ್ಲಿಕ್ಕೆ. ಅರ್ಕೇಶ್ವರ ದೇವಸ್ಥಾನ ಬಹಳ ಪುರಾತನವಾಗಿರುವಂತ ದೇವಸ್ಥಾನ, ಅಭಿವೃದ್ಧಿ ಪಡಿಸಬೇಕು, 2 ಕೋಟಿ ರೂಪಾಯಿ ಕೊಡಿ ಸರ್ ಅಂತ ಕೇಳಿದ್ರೆ 25 ಲಕ್ಷ ಕೊಡ್ಬೋದಷ್ಟೇ, ನಾವು ಯೋಚನೆ ಮಾಡಿಕೊಡ್ತೀವಿ ಸರ್ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಮುಜರಾಯಿಗೆ ಸಂಬಂಧಪಟ್ಟಂತೆ, ಹಿಂದೂಗಳ ಒಟ್ಟು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಹಣ ಇಲ್ಲ. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಹಣ ಇದೆ. ಮಾಡಬೇಡಿ ಅಂತ ಹೇಳಲ್ಲ, ಅವರಿಗೆ ಎಜುಕೇಶನ್ ಕೊಡಬೇಡಿ ಅಂತ ಹೇಳೋದಿಲ್ಲ. ನಾವು ಎಲ್ಲದನ್ನು ಒಂದೇ ತಟ್ಟೆ ತೂಗ್ಬೇಕಲ್ಲ ನೀವು. ಅದನ್ನ ಮಾಡಿ ಅಂತ ನಮ್ದು ರಿಕ್ವೆಸ್ಟ್ ಇರುವಂಥದ್ದು. ಯಾಕೆಂದ್ರೆ ಯಾವುದೇ ಒಂದು ಸಮಾಜ ವಿದ್ಯಾವಂತ ಸಮಾಜ ಆದ್ರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಡುತ್ತೆ. ಅದು ಬೇಡಬೇಡಿ ಅಂತ ಹೇಳೋದಿಲ್ಲ ನಾವು. ಆಧಾರ್ ಶಾಲೆ ಮತ್ತು ಉರ್ದು ಶಾಲೆಗಳಿಗೆ 600 ಕೋಟಿ ಕೊಡ್ಬೇಡಿ ಅಂತ ಹೇಳಲ್ಲ ನಾವು. ಇದಕ್ಕೆ ಯಾಕೆ ಕೊಡೋಲ್ಲ ನೀವು ಅಂತ ಕೇಳ್ತಾ ಇರೋದು. ನಾವು ಹಕ್ಕಲ್ವಾ ಆಗಲ್ಲ.
ದೇವಾಲಯಗಳ ಅಭಿವೃದ್ಧಿಗೆ ಹಣ ಕೊಡಬೇಕು ಅನ್ನೋದು ನಮ್ದು ಕೊಡಬೇಕಾದ್ರೆ ನಿಮ್ಮ ಜವಾಬ್ದಾರಿ ಹೌದಲ್ವ? ಅದಕ್ಕೆ ಯಾಕೆ ಕೊಟ್ರಿ ಅಂತ ಕೇಳಿದ ತಕ್ಷಣ ಕೋಮವಾದಿ ಅಂತ ಹೇಳ್ಬಿಡ್ತೀರಲ್ಲ ನೀವು. ದೇವಸ್ಥಾನಗಳಿಗೆ ಯಾಕೆ ಕೊಡಲ್ಲ, ಇದಕ್ಕೆ ಕೊಡ್ತೀರಿ ಅಂತ ಹೇಳಿ ಅದಕ್ಕೆ ಯಾಕೆ ಕೊಡಲ್ಲ ಅಂತ ಹಕ್ಕನ್ನೆಲ್ಲ ಪ್ರತಿಪಾದನೆ ಮಾಡ್ತಾ ಇರೋಂಥದ್ದು. ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಕಥೆ ಹೇಳ್ತೀರಾ? ಇದನ್ನೇ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೇವೆ ನಾವು. ಕಳೆದ 25 ಅದೇ ಕೆಲಸ ಮಾಡಿದ್ದೀರಾ, 26 ಅದೇ ಕೆಲಸ ಮಾಡಿದ್ದೀರಿ. ಸಾವಿರಾರು ಕೋಟಿ ಕೊಟ್ಟಿದ್ದೀರಿ. ದೇವಸ್ಥಾನಗಳ ಅಭಿವೃದ್ಧಿಗೆ ಕೊಡಲ್ಲ ನೀವು ಅಂತ ಹೇಳಿದ್ರೆ ಹೆಂಗೆ ಸರಿ ಆಗತ್ತೆ ಇದು? ಆಯ್ತು, ನಮ್ಮ ಶಿವಮೊಗ್ಗ ಜಿಲ್ಲೆ ಬೇಡ, ರಾಜ್ಯದಲ್ಲಿರುವಂತ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕಲ್ಲ, ಮಾಡಿದ್ದೀರಾ? ನಿಗಮ ಮಂಡಳಿಗಳನ್ನ ಸ್ಥಾಪನೆ ಮಾಡಿದೆ, 11 ನಿಗಮಗಳನ್ನು ಮಾಡಿದೆವು ನಾವು. ಸಮಿತಿಯೊಳಗೆ ತೀರ್ಮಾನ ಮಾಡಿ ಇಂತಿಂತ ಬೇಕು ಅಂತ ಹೇಳಿಕೊಟ್ಟಿದ್ದೇವೆ. ಹಣ ಬಿಡುಗಡೆ ಮಾಡಲಿಲ್ಲ ನೀವು. ಹಿಂದುಳಿದ ವರ್ಗಗಳ ಇಲಾಖೆಯ ಮೂಲಕ, ಅಲ್ಪಸಂಖ್ಯಾತ ಇಲಾಖೆ, ಹಿಂದುಳಿದ ವರ್ಗ ಇಲಾಖೆಯ ಮೂಲಕ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ. ಅದಕ್ಕೆ ಅಭಿವೃದ್ಧಿ ಹಣನೇ ಕೊಡಲ್ಲ ನೀವು. ಮುಸಲ್ಮಾನರ ನಿಗಮ ಮಾಡ್ತೀರಿ, 1500 ರೂಪಾಯಿ, 500 ಕೋಟಿ ಕೊಡ್ತೀರಿ. ಆ 11 ನಿಗಮಕ್ಕೆ 2 ಕೋಟಿ, 10 ಕೋಟಿ. ಫಲಾನುಭವಿಗಳನ್ನ ಆಯ್ಕೆ ಮಾಡೋದು ಒಬ್ಬರನ್ನ, 3 ಜನರನ್ನ. ಬೇಜಾರಾಗುತ್ತಾ ಇಲ್ಲೋ? ಸಿಟ್ಟು ಬರುತ್ತಾ ಇಲ್ಲೋ ಹಿಂದೂ ಸಮಾಜಕ್ಕೆ? ಇದ್ರ ಬಗ್ಗೆ ಯೋಚನೆ ಮಾಡೋದು ಬಹಳ ಅಗತ್ಯ ಇದೆ. ಸಿದ್ದರಾಮಯ್ಯವರೇ, ನೀವು ತುಷ್ಟೀಕರಣವನ್ನು ಕೈ ಬಿಡಬೇಕು. ಇದು ಒಂದು ಭಾಗ. ಜಲ್ ಜೀವನ್ ಮಿಷನ್ ಬಗ್ಗೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ